ಗೌರ್ಮೆಂಟ್ ಸ್ಕೂಲ್ ನನ್ನ ಪ್ಯಾಷನ್ನು, ನನ್ನ ಚಾಯ್ಸು. ಫ್ಯಾಷನ್ ರಾಜಕಾರಣ ಆದರೂ ಕೂಡ ಚಾಯ್ಸು ಎಜುಕೇಷನ್, ಅದನ್ನು ಈಗಾಗಲೇ ನಾನು ಹೇಳಿದ್ದೇನೆ. ಸೊ ಇಡೀ ರಾಜ್ಯದಲ್ಲಿ ಸುಮಾರು 2,000 ಸ್ಕೂಲ್ನ, ಈ ಥರ ಸ್ಕೂಲ್ಗಳನ್ನ ಹೊಸದಾಗಿ ಗ್ರಾಮೀಣ ಪ್ರದೇಶದಲ್ಲಿ ಮಾಡಬೇಕು ಪಂಚಾಯತಿಗಳಲ್ಲಿ ಅಂತೇಳಿ ಈಗಾಗಲೇ ನನ್ನ ಯೋಜನೆ ಇದೆ. ಮುಖ್ಯಮಂತ್ರಿಗಳು ನನ್ನನ್ನು CSR ಅಲ್ಲಿ ಕಟ್ಟಬೇಕು ಅಂತೇಳಿ ಒಂದು ಮ್ಯಾನಿಫೆಸ್ಟೋ ನಾನು ಮಾಡಿದ್ದೀನಿ. ಅದಕ್ಕೆ ಸರ್ಕಾರ ದುಡ್ಡಿಲ್ಲದೇ ಕಟ್ಟಿ ಒಂದೊಂದು ಇನ್ಸ್ಟಿಟ್ಯೂಷನ್ಗೆ ಒಬ್ಬೊಬ್ಬರು ಒಂದೊಂದು ಸಂಸ್ಥೆಯವರು ಅದನ್ನು ಅಟ್ಯಾಚ್ ಮಾಡಿಕೊಂಡು ಡ್ರಾಪ್ ಮಾಡ್ಕೋಬೇಕು ಅನ್ನೋ ಒಂದು ಯೋಜನೆ ಇದೆ. ಈಗ ಎಲೆಕ್ಷನ್ನು ಕೋಡ್ ಆಫ್ ಕಂಟ್ರಿಂಗ್ ಆದ ತಕ್ಷಣ ನಾನು ಮೀಟಿಂಗ್ ಶುರು ಮಾಡ್ತೀನಿ. ಈಗಾಗಲೇ ಒಂದು 20 ಸ್ಕೂಲ್ಸ್ ನಮ್ಮ ಬೆಂಗಳೂರು, ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಈಗಾಗಲೇ ಕೈ ಹಿಡಿದಿದೆ. ಹಾಗೆ ಮಾಡೆಲ್ ಸ್ಕೂಲ್ಸ್ ಅಂತ ಸುರೇಶ್ ಅವರನ್ನು. ಈಗ ನನಗೆ ಮೊನ್ನೆ ಈ ರಿಸಲ್ಟ್ ನೋಡಿದಾಗ ಬಾಗಲಕೋಟೆ ಹೆಣ್ಮಗಳು ಬಸವರಾಜ್ ಅವರ ಒಂದು ಅಂಕಿತ 625 ಗೌರ್ಮೆಂಟ್ ಸ್ಕೂಲಲ್ಲಿ, ಅಂದರೆ ನಮ್ಮ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಕೂಡ ಭಾಳ ಕೇಪಬಲ್ ಇದ್ದಾರೆ. ಅಲ್ಲಿ ಟೀಚರ್ಸು ಇವಾಗ ತಯಾರು ಮಾಡೋಕ್ಕೆ ಕೇಪಬಲ್ ಇದ್ದಾರೆ. ಹೆಣ್ಮಕ್ಳು ಭಾಳ ಚೆನ್ನಾಗಿ ಓದಿದ್ದಾರೆ. ಅದಕ್ಕೆ ನನಗೆ ಕರೆದು ನಾನೇ ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ಎಲೆಕ್ಷನ್ ಟೈಮಲ್ಲಿ ನಾನು ಡಿಸ್ಟರ್ಬ್ ಮಾಡೋದು ಮಾಡೋಕ್ಕೆ ನಾನು ಫೋನ್ ಮಾಡಿ ಮಾತಾಡಿ ಬನ್ನಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿ ಬಂದಿದ್ದಾರೆ. ನಾನು ಸರ್ಕಾರ ಪರವಾಗಿ ನಾನು CM ಜೊತೆಗೆ ಸರ್ಕಾರದ ಪರವಾಗಿ ನಾನು ನಮ್ಮ ಹೆಣ್ಮಕ್ಳನ್ನು ನಾನು ಅಭಿನಂದಿಸ್ತೇನೆ. ಅವರ ತಂದೆ ತಾಯಿ ಕೂಡ ನಾನು ಅಭಿನಂದಿಸ್ತೇನೆ. ಆಮೇಲೆ ನನ್ನ ವೈಯಕ್ತಿಕವಾಗಿ ನನ್ನ ಇದರಿಂದ ಆಕೆಗೆ ಮುಂದಿನ ಎಜುಕೇಷನ್ ಒಳ್ಳೆಯದಾಗಿ ಅಂತೇಳಿ ಒಂದು 5 ಲಕ್ಷ ರೂಪಾಯಿ ಕೂಡ ನಾನು ಅದಕ್ಕೆ ಡೊನೇಟ್ ಮಾಡಬೇಕು ಅಂತೇಳಿ ಗಿಫ್ಟ್ ಕೊಡಬೇಕು ಅಂತೇಳಿ ನಾನು ಆಹ್ವಾನ ಕೊಟ್ಟಿದ್ದೇನೆ. ಬಂದಿದ್ದಾರೆ. ಸೊ ಅವರಿಗೆ ಒಳ್ಳೆಯದಾಗಿ. ಇದಲ್ಲದೆ ಇನ್ನೊಬ್ಬ ನಮ್ಮ ಮಂಡ್ಯ ಥರ್ಡ್ ರ್ಯಾಂಕ್ ಆತ ಕೂಡ ಬಂದಿದ್ದಾರೆ. ಅವನಿಗೂ ಅವ್ನು ತಕ್ಕಂತೆ ಅವ್ನಿಗೊಂದು 2 ಲಕ್ಷ ರೂಪಾಯಿ ಕೊಟ್ಟು ಅವನು ಕೊಡ್ತೀನಿ ನಾನು ಮಾಡಿ ಅವ್ರಿಗೆ ಅಭಿನಯಿಸ್ತೀನಿ. ಸೊ ಒಳ್ಳೆಯದಾಗಲಿ. ಸೊ ಅದನ್ನು ಇವತ್ತು ನೀವೆಲ್ಲರ ಮುಂದೆ ಈ ಸಂತೋಷವನ್ನು ಹಂಚಿಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಸರ್ಕಾರದ ಪರವಾಗಿ ಒಂದು ಸರ್ ಈ ಕಡೆ ಆಮೇಲೆ ಸಣ್ಣ ಕಾಫಿ ಹ್ಯಾಂಡ್ ಓವರ್ ಮಾಡಿ ಒಂದು ಪೌಡರ್ ಸರ್ ಈ ಕಡೆ ಬನ್ನಿ ಬನ್ನಿ ಈ ಕಡೆ ಜಾಗ ಈ ಕಡೆ ಬನ್ನಿ ಸರ್. ಈ ಕಡೆ ಸರ್ ಈ ಕಡೆ ಮತ್ತೆ ಪ್ರಿನ್ಸಿಪಲ್ ಅವರು ಯಾರು ಕಳಿಸ್ಬಿಡಿ. ಅಲ್ಲಿ ಪ್ರಿನ್ಸಿಪಲ್ ಯಾರು? ಹಲೋ ಮೇಡಮ್ ಅಲ್ಲೇ ನಿಮ್ಗೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಏನು AS ಮಾಡಬೇಕಂತಿದ್ಯಾ?